ಸುಡುವ ಬೂದಿಯಿಂದ ನೂರಾರು ಎಕರೆ ಬೆಳೆ ನಾಶವಾಗಿದೆ. ವಿಷಕಾರಿ ಬೂದಿಯಿಂದ ಉಸಿರಾಡಲಾಗದೆ ಜನ ಪರದಾಡ್ತಿದ್ದಾರೆ. ಕೋಲಾರ ತಾಲೂಕಿನ ಯಾರಂಘಟ್ಟ ಗ್ರಾಮಸ್ಥರಿಗೆ ಬೂದಿ ಸಂಕಷ್ಟ ಎದುರಾಗಿದೆ. ಯಾರಂಘಟ್ಟದಲ್ಲಿ ಹಾಳಾಗಿರುವ ಟೈರ್ ಸುಟ್ಟು ಬೂದಿ ತಯಾರಿಕೆ ಮಾಡಲಾಗುತ್ತೆ. ಈ ಬೂದಿಯನ್ನ ಸಿಮೆಂಟ್ ಕಾರ್ಖಾನೆಗೆ ಕಳಿಸೋ ಕೇಂದ್ರಗಳಿವೆ. ಟೈರ್ ಸುಡುವ ಕೇಂದ್ರಗಳಿಂದ ಗ್ರಾಮಸ್ಥರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಸದಾ ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಗ್ರಾಮಸ್ಥರದ್ದು. 3-4 ಕಿಲೋಮೀಟರ್ ಆವರಿಸುತ್ತೆ ಈ ವಿಷಕಾರಿ ಬೂದಿ. ಬೆಳೆಗಳ ಮೇಲೆ ವಿಷಕಾರಿ ಬೂದಿ ಕೂರುತ್ತೆ. ಇದರಿಂದ ರೈತರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಎಷ್ಟೇ ಬಾರಿ ಮನವಿ ನೀಡಿದ್ರು ಕ್ಯಾರೆ ಅನ್ನದ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಅದೇ ರೈತ ಒಂದು ರೀತಿಯಾಗಿ ಬೆಳೆ ಇದ್ರೂ ಬೆಲೆ ಇರಲ್ಲ, ಬೆಲೆ ಇದ್ರೂ ಕೂಡ ಬೆಳೆ ಇರಲ್ಲ. ಅಂಥದ್ದೇ ಒಂದು ಪರಿಸ್ಥಿತಿ ಕೋಲಾರದಲ್ಲಿ ಈಗ ನಿರ್ಮಾಣ ಆಗಿದೆ. ನೀವೇನೀಗ ನಾನು ಹಾಕ್ಕೊಂಡಿರ್ತಕ್ಕಂತಹ ಮಾಸ್ಕ್ ನೋಡ್ತಾ ಇದ್ದೀರಾ, ಇದು ಯಾವುದೋ ಕೊಳಚೆ ಪ್ರದೇಶನೋ ಅಥವಾ ಇನ್ಯಾವುದೋ ಆಸ್ಪತ್ರೆಗೆ ಬಂದಿದ್ದೀವಿ ಅಂತ ತಾವು ಭಾವಿಸ್ತಾ ಇದ್ದೀರಾ ಅನಿಸುತ್ತೆ. ಆದರೆ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ, ಪಕ್ಕದಲ್ಲಿ ನಿಮಗೆ ಒಂದು ದೃಶ್ಯವನ್ನು ಕೂಡ ತೋರಿಸ್ತೀವಿ. ಅಂದರೆ ರೈತ ಒಂದು ಜಮೀನು, ಅಕ್ಕಪಕ್ಕದ ಜಮೀನಿಗೆ ಈ ಒಂದು ಫ್ಯಾಕ್ಟ್ರಿಯನ್ನು ನಡೀತಾ ಇದೆ. ಇದು ಟೈರ್ಗಳನ್ನು ಬರ್ನ್ ಮಾಡಿ ಅದು ಬರ್ತಕ್ಕಂತಹ ಬೂದಿಯನ್ನು ಸಿಮೆಂಟ್ಗೆ ಕಳಿಸ್ತಕ್ಕಂತಹ ಒಂದು ಫ್ಯಾಕ್ಟ್ರಿ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ವಾಯು ಮಾಲಿನ್ಯ ಇಲಾಖೆಯವರು ಎಷ್ಟು ಬೇಜವಾಬ್ದಾರಿ ಅಂತಂದರೆ, ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರೂ ಈ ರೈತನಿಗೆ ಸ್ಪಂದಿಸ್ತಾ ಇಲ್ಲ. ಯಾಕಂದರೆ ನಾನು ಏನಕ್ಕೆ ಈಗ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಂದರೆ, ಆ ಪ್ರಮಾಣದಲ್ಲಿ ವಾಸನೆ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾರೂ ಕೂಡ ಈ ಭಾಗದಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಪಕ್ಕದಲ್ಲೇ ಒಂದು ತೆಂಗಿನ ತೋಟ ಇದೆ. ಆ ಒಂದು ತೋಟದಲ್ಲಿ ಯಾವ ಪ್ರಮಾಣದಲ್ಲಿ ಗಲೀಜು ಕೂತ್ಕೊಂಡಿದೆ, ಮತ್ತು ಅಕ್ಕಪಕ್ಕದ ಜಮೀನುಗಳೇನಿದೆ ಅಂದರೆ ಬೇರೆ ಬೇರೆ ರಾಗಿ ತೆನೆಗಳಾಗಿರ್ಬೋದು, ಬೇರೆ ಬೇರೆ ರೇಷ್ಮೆ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಬೆಳೆಗಳ ಮೇಲೂ ಕೂಡ ಈ ರೀತಿಯಾಗಿ ಒಂದು ಗಲೀಜು ಆವರಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಅದೊಂದು ಪ್ರತ್ಯಕ್ಷ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀನಿ. ಯಾವ ಪ್ರಮಾಣದಲ್ಲಿ ಈ ಒಂದು ಎಲೆಗಳ ಮೇಲೆ ಆ ಒಂದು ಟೈರ್ನ ಬೂದಿ ಕೂತ್ಕೊಂಡಿದೆ ಅನ್ನುವಂಥದ್ದು ವಾಯು ಮಾಲಿನ್ಯ ಇಲಾಖೆಗಳ ಮೇಲೆ ಸಾಕಷ್ಟು ಈಗ ಅನುಮಾನ ಬರ್ತಾ ಇರ್ತಕ್ಕಂಥದ್ದು. ರೈತ ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ ಯಾವ ಪ್ರಮಾಣದಲ್ಲಿ ಮಸಿ ಕೂತ್ಕೊಂಡಿದೆ ಅಂತ. ಇದು ಶ್ವಾಸಕೋಶದ ಮೇಲೇನೋ ಅಥವಾ ಹೃದಯದ ಮೇಲೇನೋ ಈ ರೀತಿಯಾಗಿ ಕೂತ್ಕೊಂಡ್ರೆ ಯಾರಿಗೆ ಹಾನಿಯಾಗುತ್ತೆ? ನಾವು ಸಾಕಷ್ಟು ಈಗ ಕ್ಯಾನ್ಸರ್ ಕಾರಕ ಕಾಯಿಲೆಗಳನ್ನು ಗಮನಿಸ್ತಾ ಇದ್ದೀರಾ. ಅಂದರೆ ಲಂಗ್ಸ್ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಕ್ಯಾನ್ಸರು ವಾಯು ಮಾಲಿನ್ಯದಿಂದ ಬರುತ್ತೆ ಅಂತೇಳಿ ಆರೋಗ್ಯ ಇಲಾಖೆಯವರೇನೋ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆದರೆ ವಾಯು ಮಾಲಿನ್ಯ ಇಲಾಖೆಯವರು ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ರೈತ ಈ ಒಂದು ಜಮೀನನ್ನು ಏನು ನೋಡ್ಕೋತಾ ಇದ್ದಾರೆ. ಫಸ್ಟ್ ಈ ಥರ ಮಾತಾಡ್ಸೋಣ. ನಿಮ್ಗೆ ಏನು ಸಮಸ್ಯೆ ಆಗ್ತಾಯಿದೆ ಇಲ್ಲಿ? ಈ ತೋಟದಲ್ಲಿ ನಾವು ನೈಟ್ ಆ್ಯಂಡ್ ಡೇ ಕೆಲಸ ಮಾಡ್ತಾಯಿದ್ದೀವಿ. ಈ ಟೈರ್ ಫ್ಯಾಕ್ಟ್ರಿಯಿಂದ ಸ್ಮೆಲ್ಲಿಂದ ಹೊಗೆಯಿಂದ ಉಸಿರಾಡೋಕ್ಕೂ ಆಗ್ತಾಯಿಲ್ಲ. ಇದು ಟೈರಿಂದ ಬರ್ತಾ ಇರೋದು ಅದು ಹೊಗೆದು ಧೂಳಿದು. ಇದರಿಂದ ನಾವು ಕೆಲಸ ಬಿಟ್ಟು ಹೋಗಿ ಕೂಡ ಅಷ್ಟು ತೊಂದರೆ ಆಗ್ಬಿಟ್ಟಿದ್ರಿ. ಇಲ್ಲಿಂದ ಇಲ್ಲಿ ತೆಂಗಿನ ಗಿಡ, ಏಲಕ್ಕಿ ಗಿಡ, ಮಹಾಗಣಿ ತುಂಬ ಗಿಡಗಳಿದೆ. ಇಲ್ಲಿ ಸ್ಮೆಲ್ಲು ವಿಪರೀತ ಸ್ಮೆಲ್ಲು, ನಮ್ಮ ಉಸಿರಾಡೋಕ್ಕೆ ಆಗ್ತಾಯಿಲ್ಲ. ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ? ಕೇಳಕ್ಕೆ ಹೋದರೆ ದೌರ್ಜನ್ಯ ಮಾಡ್ತಾರೆ, ಹೊಡೆಯಕ್ಕೆ ಬರ್ತಾರೆ ಹುಡುಗರು ಇಟ್ಕೊಂಡು. ಇದೇನು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ. ಇಲ್ಲಿ ಇವರು ಯಾರು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿಲ್ಲ. ಇವರು ಕಾನೂನು ಪ್ರಕಾರವಾಗಿ ಲೋಕಲ್ ಬಾಡಿಯಿಂದ ಆಗಲಿ ಅಥವಾ ವಾಯು ಮಾಲಿನ್ಯ ಬೋರ್ಡಿಂದ ಆಗಲಿ ಅಥವಾ ಯಾವುದೇ ಥರದ ಪರ್ಮಿಷನ್ ಇಲ್ಲದೆ ಅನಧಿಕೃತವಾಗಿ ಇಲ್ಲಿ ಕಾರ್ಖಾನೆ ಮಾಡ್ತಿದ್ದಾರೆ. ಪೊಲ್ಯೂಷನ್ ಬೋರ್ಡ್ನವರು ಅಧಿಕಾರಿಗಳು, ಮುಖ್ಯವಾಗಿ KEB ಅವರು ಇವ್ರ ಹತ್ರ ಮಾಮೂಲಿ ಫಿಕ್ಸ್ ಮಾಡಿಕೊಂಡು ಅವರಿಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಅನಧಿಕೃತವಾಗಿ ಚಟುವಟಿಕೆ ಮಾಡೋದಕ್ಕೆ ಸವಲತ್ತು ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮ ಭಾವನೆ ಸರ್. ಅಥವಾ ನನಗೂ ಕೂಡ ಒಂದು ರೀತಿಯಾಗಿ ಆ ಮಟ್ಟದ ವಾಸನೆ ಹಿಡಿಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ವಾಸನೆ ಬರ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾನವೀಯತೆಯ ದೃಷ್ಟಿಯಿಂದ ಏನಾದರೂ ಇವರ ಪರವಾಗಿ ನಿಂತ್ಕೊಂತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.